ಸುಜಾನ್ ಸರ್ ಏನು ಮಾಡ್ತಾ ಇದೀಯಾ? ಸರ್ ಅದು ಎಲೆಗಳಿಗೆಲ್ಲ ಹುಳು ಬಿದ್ದಿತ್ತು, ಅದಕ್ಕೆ ಸ್ಪ್ರೇ ಮಾಡ್ತಾ ಇದ್ದೆ. ಗುಡ್. ನಿನಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇದೆಯಾ? ಹೌದು ಸರ್, ಇದರಲ್ಲೆಲ್ಲ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಹಸಿರು ಕಂಡ್ರೆ ಸಾಕು ಸರ್, ಹಂಗೆ ಕಳೆದೋಗ್ಬಿಡ್ತೀನಿ. ಮತ್ತು ಸರ್ ಎಸ್ಟೇಟು ತುಂಬ ಚೆನ್ನಾಗಿದೆ ಸರ್, ವೆಲ್ ಮೈಂಟೈನ್ಡು, ತುಂಬ ಸಮೃದ್ಧವಾಗಿದೆ. ಈ ಮಣ್ಣಂತೂ ತುಂಬ ಫಲವತ್ತಾಗಿದೆ ಸರ್. ಅದೇ ಹೇಳ್ತೀಯಾ? ಏನು ಸರ್ ಹಿಂಗೆ ಹೇಳ್ತೀರಾ? ಮಣ್ಣು ನೋಡಿದ್ರೆ ಸಾಕು ಸರ್, ಅದರ ಹಣೆ ಬರ ಹೇಳ್ಬೋದು. ಇದು ಒಳ್ಳೆ ಕಾಡು ಮಣ್ಣು ಇದ್ದಂಗಿದೆ ಸರ್, ಹುಡುಕಿದ್ರು ಇಂಥ ಮಣ್ಣು ಸಿಗಲ್ಲ. ಈ ಮಣ್ಣಲ್ಲಿ ನೀವೇನೇ ಹಾಕಿದ್ರು ತುಂಬ ಸಮೃದ್ಧಿಯಾಗಿ ಬೆಳೆಯುತ್ತೆ ಸರ್. ಅಲ್ಲಿ ಜಾಗ ಖಾಲಿ ಇದೆಯಲ್ಲ, ಅಲ್ಲಿ ಅಡಿಕೆ ಹಾಕಿ ಕಾಳು ಮೆಣಸು ಹಬ್ಸಿದ್ರೆ ತುಂಬ ಸೂಪರಾಗಿ ಬೆಳೆಯುತ್ತೆ ಸರ್. ಅಜ್ಜಿಗೆ ಹೇಳೋಣ ಅಂತಿದ್ದೀನಿ. ಅಲ್ಲ, ನಿನಗೆ ಇದ್ರ ಬಗ್ಗೆ ಎಲ್ಲ ಹೇಗೆ ಇಂಟ್ರೆಸ್ಟ್ ಬಂತು? ಸರ್ ನಂಗೆ ಚಿಕ್ಕ ವಯಸ್ಸಿಂದನೂ ಇದರಲ್ಲಿ ಇಂಟ್ರೆಸ್ಟ್ ಇದೆ ಸರ್. ಮೊದಲೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ಕಿಡ್ಡು, ಅಲ್ಲ ಈಗಲೂ ಅದೇ ಥರ ಇದ್ದೀನಿ, ಅದು ಬೇರೆ ವಿಷಯ. ಬಟ್ ಹಂಗಾಗಿ ನನಗೆ ಸರ್ ಉಳುಮೆ ಮಾಡೋದು, ಕೃಷಿ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಸರ್. ಬಟ್ ಗೊತ್ತಿಲ್ಲ ಸರ್, ದೇವ್ರು ಒಳ್ಳೇದು ಮಾಡಿದ್ರೆ ನಾನು ಇದೇ ಥರ ಜಾಗ ತೊಗೊಂಡು ಕೃಷಿ ಮಾಡ್ತೀನಿ ಸರ್. ತರಾವರಿ ಬೆಳೆ ಬೆಳೀತಾ ನನ್ನದೇ ಒಂದು ಪುಟ್ಟ ಪ್ರಪಂಚ ಕ್ರಿಯೇಟ್ ಮಾಡಿಕೊಂಡು ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ದೇವ್ರು ಯಾವಾಗ ಟೈಮ್ ಕೊಡ್ತಾನೋ ಗೊತ್ತಿಲ್ಲ. ಅದರಲ್ಲಿ ಏನಿದೆ, ಹೇಗಿದ್ರು ಸಂಪಾದನೆ ಮಾಡ್ತಾ ಇದೆಯಪ್ಪ, ಯಾವುದಾದ್ರೂ ಒಂದು ಜಾಗ ತೊಗೊಂಡ್ರಾಯ್ತು. ಎಲ್ಲಿ ಸರ್, ಇವಾಗ ದುಡಿತಿರೋ ದುಡ್ಡು ಮನೆ ನಡ್ಸೋಕ್ಕೆ ಸಾಕಾಗ್ಬಿಡುತ್ತೆ. ಇಷ್ಟು ದೊಡ್ಡ ಜಾಗ ತೊಗೊಂಡು ಫಾರ್ಮ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಖಂಡಿತ ಸರ್, ಕಷ್ಟಪಟ್ಟು ದುಡಿಮೆ ಮಾಡಿ ತೊಗೋತೀನಿ ಸರ್. ಒಂದಿನ ಫಾರ್ಮ್ ಮಾಡೇ ಮಾಡ್ತೀನಿ. ಆಮೇಲೆ ಸರ್, ನೀವೊಂದು ಆ್ಯಪ್ ರಿಲೀಸ್ ಮಾಡಿದ್ದೀರಲ್ಲ, ಅದು ತುಂಬ ಚೆನ್ನಾಗಿದೆ ಸರ್. ನಮ್ಮಂಥ ಎಷ್ಟೋ ಜನಕ್ಕೆ ಅದರಿಂದ ಹೆಲ್ಪ್ ಆಗ್ತಿದೆ. ಆಮೇಲೆ ಪ್ಯಾಸಿವ್ ಇನ್ಕಮ್ ಥರ ಕೂಡ ಆಗ್ತಿದೆ ಸರ್. ಸರ್ ಅದೇ ರೀತಿ ಇವಾಗೆಲ್ಲ ಯುವಕರು ಕೂಡ ಕೃಷಿ ಮಾಡಬೇಕು ಅಂತ ಮುಂದೆ ಬರ್ತಿದ್ದಾರೆ. ಇದು ಕೂಡ ಎಲ್ರಿಗೂ ಪ್ಯಾಸಿವ್ ಇನ್ಕಮ್ ಆಗ್ತಿದೆ ಸರ್. ನೋಡ್ಬೇಕು ಸರ್, ನನಗಂತ ಟೈಮು ಅವಕಾಶ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಬಟ್ ಖಂಡಿತ ತೋಟ ಮಾಡೇ ಮಾಡ್ತೀನಿ ಸರ್. ವೆರಿ ಗುಡ್. ಅಲ್ಲ, ನಿನಗೆ ಈ ವಿಷಯ ಎಲ್ಲ ಗೊತ್ತಿದೆ ಅಂತ ನನ್ನ ಹತ್ರ ಯಾವತ್ತೂ ಹೇಳಲೇ ಇಲ್ಲ. ಹೇಳಬಾರ್ದು ಅಂತಲ್ಲ ಸರ್, ಹೇಳಕ್ಕೆ ಟೈಮ್ ಆಗಿರಲಿಲ್ಲ ಅಷ್ಟೇ. ಇವತ್ತು ಈ ತೋಟ ಹಂಗೆ ಎಲ್ಲ ನೆನಪಾಯ್ತು ಹೇಳಿದೆ. ಬಟ್ ಸುಧಾವ್ರಿಗೆ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಸರ್, ತೋಟ ಮಾಡಬೇಕು, ಕೃಷಿ ಮಾಡಬೇಕು ಅಂತೆಲ್ಲ. ಸರಿ ಸರ್, ಇದೊಂಚೂರು ಸ್ಪ್ರೇ ಮಾಡಿ ಬರ್ತೀನಿ. ಹಾಂ. ನಮಸ್ತೆ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್? ಇಲ್ಲ, ಏನು ಬೇಡ, ಎಲ್ಲ ಮುಗಿಸ್ಕೊಂಡೇ ಬಂದೀನಿ. ಏನೋ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ, ಏನು ವಿಷಯ? ನಿಮ್ಮಂಥ ದೊಡ್ಡ ಫಿನಾನ್ಷಿಯರ್ನ ಸುಮ್ಮನೆ ಏನಕ್ಕೆ ಕರೆಸ್ಲಿ ಸರ್? ಒಂದು ಇಂಪಾರ್ಟೆಂಟ್ ವಿಷಯ ಆಯಿತು, ಅದಕ್ಕೋಸ್ಕರ. ಸರ್, ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ ಸರ್. ಇಲ್ಲಿ ನನ್ನ ಒಂದಷ್ಟು ಪ್ರಾಪರ್ಟೀಸ್ ಡಾಕ್ಯುಮೆಂಟ್ಸ್ ಇದೆ. ಇದನ್ನು ಪ್ಲೆಡ್ಜ್ ಮಾಡಿಕೊಂಡು ನಿಮ್ಮ ಕಡೆಯಿಂದ ಸ್ವಲ್ಪ ಫೈನಾನ್ಸ್ ಬೇಕಿತ್ತು. ಜಯದೇವ್ ಅವರೇ, ನಾನು ಇತ್ತೀಚೆಗೆ ಸಾಲ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ತಗೊಳ್ಳೋವಾಗ ಇರೋ ಮರ್ಯಾದೆ ಕೊಡೋವಾಗಿರಲ್ಲ. ನಿಮಗೆ ಗೊತ್ತಲ್ಲ, ದುಡ್ಡಿಗೆ ವ್ಯಾಲ್ಯೂ ಇದೆ. ಅದಕ್ಕೆ ಚೀಪ್ ಜನಕ್ಕೆ ನಾನು ಸಾಲ ಕೊಡಲ್ಲ. ಏನು ಸರ್ ಹಿಂಗಂದ್ಬಿಟ್ರಿ? ಸರ್, ನೀವು ಸಾಲ ಕೊಡೋದು ನಿಲ್ಲಿಸಿದ್ದೀನಿ ಅನ್ನೋದು ನನಗೆ ಯಾವ ರೀತಿ ಕೇಳಿಸ್ತಾ ಇದೆ ಅಂತಂದರೆ, ಈ ತಾಯಿ ಎದೆಯಲ್ಲಿ ಕೊಡೋದನ್ನು ನಿಲ್ಲಿಸ್ದಾಗೆ, ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದನ್ನು ನಿಲ್ಲಿಸ್ದಾಗೆ, ರಾಜಕಾರಣಿಗಳು ಆಶ್ವಾಸನೆ ಕೊಡೋದನ್ನು ನಿಲ್ಲಿಸ್ದಾಗಿದೆ ನಿಮ್ಮ ಮಾತು. ಸರ್, ನೀವೇ ಹಿಂಗಂದ್ರೆ ನಮ್ಮಂಥವ್ರು ಎಲ್ಲೋಗ್ಬೇಕು ಸರ್? ಬ್ಯಾಂಕ್ನವ್ರು ಸಾಲ ಕೊಡ್ತಾರಲ್ಲ. ಬ್ಯಾಂಕಿಗೆ ಹೋಗೋ ಆಗಿದ್ದರೆ ನಿಮ್ಮನ್ನು ಯಾಕೆ ಸರ್ ಕರೆಸ್ತಾ ಇದ್ದೆ? ಬ್ಯಾಂಕ್ ಅವ್ರ ತಲೆನೋವು ಏನು ಅಂತ ನಿಮಗೆ ಗೊತ್ತಲ್ಲ ಸರ್. ₹1 ಸಾಲ ಬೇಕು ಅಂದರೆ ₹100 ಆಗೋಷ್ಟು ಪ್ರೊಸೀಜರ್ ಮಾಡಿಸ್ತಾರೆ. ಆ್ಯಂಡ್ ಅವ್ರು ನಮ್ಗೆ ಕೊಡೋ ಸಾಲಕ್ಕಿಂತ ಸಾಲದ ಪ್ರೊಸೀಜರ್ ಹೊರೇನೇ ಜಾಸ್ತಿ ಅನ್ನಿಸ್ಬಿಡುತ್ತೆ. ಆ್ಯಂಡ್ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಸರ್, ಒಂದು ಅರ್ಜೆಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಬೇಕಾಗುತ್ತೆ? ಅರೌಂಡ್ 400 crores. ಹಾಂ, ಅಷ್ಟು ಸಾಲ ಕೊಡಬೇಕು ಅಂದರೆ ನಂದೊಂದು ಕಂಡೀಷನ್ ಇದೆ. ಏನು ಸರ್? ಏನಿಲ್ಲ, ನೀವು ಇಂತಿಷ್ಟೇ ಟೈಮಲ್ಲಿ ಸಾಲನ ಕ್ಲಿಯರ್ ಮಾಡ್ತೀನಿ ಅಂತ ಒಂದು ಟೈಮ್ ಡ್ಯೂರೇಷನ್ ಕೊಡಬೇಕು. ಹಾಗಿದ್ದರೆ ಮುಂದಿನ ಮಾತು. ಡೋಂಟ್ ವರಿ ಸರ್, ನನ್ನ ನೆಟ್ವರ್ತು ತುಂಬಾ ಚೆನ್ನಾಗಿದೆ.
ಆ್ಯಂಡ್ ಅಮೌಂಟು ಕೂಡ ಅದಕ್ಕೆ ತಕ್ಕನಾಗೆ ಬರುತ್ತೆ, ನೀವೇನು ತಲೆನೇ ಕೆಡಿಸ್ಕೋಬೇಡಿ. ಆ್ಯಂಡ್ ಈ ಸಾಲನ ನಾನು ವಾಪಸ್ ರೀಪೇ ಮಾಡೋದಕ್ಕೆ ನನಗೆ ಜಾಸ್ತಿ ಏನು ಬೇಡ ಸರ್, ಅರೌಂಡ್ 3 months ಟೈಮ್ ಕೊಟ್ಟರೆ ಸಾಕು. 3 ತಿಂಗಳು ಆಗಲ್ಲ, ಯಾಕೆಂದರೆ ನಾನು ಸಾಲ ಕೊಡೋದು ದಿನದ ಬಡ್ಡಿ ಮೇಲೆ, ನಿಮಗೂ ಕಷ್ಟ ಆಗುತ್ತೆ. 1 ತಿಂಗಳು ಟೈಮ್ ಕೊಡ್ತೀನಿ ನೋಡಿ. 1 ತಿಂಗಳಲ್ಲಿ ನೀವು ಸಾಲ ತೀರಿಸ್ಬಿಡಿ. ನೀವು ನನಗೆ ಬಡ್ಡಿ ಏನು ಕೊಡಬೇಕಾಗಿಲ್ಲ, ನೀವು ಮಾಡೋ ಬಿಸ್ನೆಸ್ಸಲ್ಲಿ ಡೈಲಿ ಶೇರ್ ಕೊಟ್ಟರೆ ಸಾಕು. ನಿಮಗೂ ಒಳ್ಳೆಯದು, ನನಗೂ ಸೇಫ್ಟಿ. ಹಾಗಿದ್ದರೆ ಹೇಳಿ, ಸಾಲ ಕೊಡ್ತೀನಿ. ಇಲ್ಲ ಅಂದರೆ ಇಲ್ಲ. ಏಯ್ ಬೆಟರ್ ಐಡಿಯಾ ಸರ್, ಡನ್ ಡೀಲ್. ಆಮೇಲೆ ಇನ್ನೊಂದು ವಿಷಯ, ಸಾಲ ಕೊಡೋವಾಗ ಮಾತ್ರ ನಾವು ಸಾಫ್ಟು ಒಳ್ಳೆಯವರು. ಸಾಲ ವಾಪಸ್ ಕೊಡಲಿಲ್ಲ ಅಂದರೆ ಅದರ ಕಥೆನೇ ಬೇರೆ ಇರುತ್ತೆ. ಆಮೇಲೆ ಸಾಲ ಕೊಡೋಕ್ಕಾಗಲಿಲ್ಲ ಅಂತ ಕಾಗಕ್ಕ ಗೂಕಕ್ಕನ ಕತೆ ಹೇಳಿದ್ರೆ ನಾವು ಗರುಡ ಪುರಾಣ ಓದಬೇಕಾಗತ್ತೆ. ನಮ್ಮ ವಿಷಯ ನಿಮಗೆ ಗೊತ್ತೇ ಇದೆಯಲ್ಲ. ಡೋಂಟ್ ವರಿ ಸರ್, ನಾನು ಶುರು ಮಾಡ್ತಿರೋ ಬಿಸ್ನೆಸ್ಸೇ ಆಗಿದೆ ಸರ್. ಅದು ಶುರು ಆದರೆ ಸಾಕು, ವಿತಿನ್ 1 month ನಿಮ್ಮ 400 crores ಸಾಲನೂ ತೀರಿಸ್ತೀನಿ ವಿತ್ ಇಂಟ್ರೆಸ್ಟ್. ಅದೆಲ್ಲ ಸರಿ, ಆದರೆ ಈ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ತಂಗಿ ನಿಮ್ಮ ತಮ್ಮನ ಸೈನ್ ಇದೆಯಲ್ಲ, ಅವರಿಂದೇನು ತೊಂದರೆ ಆಗಲ್ಲ ತಾನೆ? ತಲೆನೇ ಕೆಡಿಸ್ಕೋಬೇಡಿ ಸರ್, ನಾನು ಹಾಕೋ ಗೆರೆನ ಯಾರೊಬ್ಬರು ದಾಟೋದಿಲ್ಲ. ಆ ಕನ್ಫರ್ಮೇಷನ್ ನನಗಿದೆ, ಎಲ್ಲ ನಾನು ನೋಡಿಕೊಂಡೇ ಮಾತಾಡ್ತಾ ಇದ್ದೀನಿ. ಸರಿ, ಹಾಗಿದ್ರೆ ನಾಳೆ ಬೆಳಗ್ಗೆ ನಿಮಗೆ ಅಮೌಂಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜ್ಞಾಪಕ ಇಲ್ಲ? ಕೂತ್ಕೊಳ್ಳಿ. ಏನಾಯ್ತು? ನಾನು ಸುಧಾ ಜೊತೆ ಮಾತಾಡ್ತಿದ್ದೆ, ಅವಳ ಪರಿಸ್ಥಿತಿ ಕೇಳಿ ಸ್ವಲ್ಪ ಬೇಜಾರಾಯ್ತು. ಹೌದು, ನಾನು ಸೃಜನ್ ಜೊತೆ ಮಾತಾಡ್ತಿದ್ದೆ. ಯಾಕೋ ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ, ಫೈನಾನ್ಷಿಯಲಿ ಇನ್ನೂ ಸ್ಟೇಬಲ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಈ ಆಸ್ತಿ ಹಂಚಿಕೆ ಮಾಡುವಾಗ ಅವಳು ಅಣ್ಣ ಅನ್ನೋ ಪ್ರೀತಿಯಿಂದನೋ ಅಥವಾ ಫಾರ್ಮ್ಯಾಲಿಟಿಗೋ ನನಗೇನು ಬೇಡ ಅಣ್ಣ, ನೀವು ನನ್ನ ಜೊತೆ ಇದ್ರೆ ಸಾಕು ಅಂತ ಹೇಳಿದ್ಲು. ನಾನು ಎಲ್ಲ ಪ್ರಾಪರ್ಟಿಗಳನ್ನು ಕೊಟ್ಬಿಡ್ಬಾರ್ದಾಗಿತ್ತು. ಅವಸರದಲ್ಲಿ ತೀರ್ಮಾನ ಮಾಡಿಬಿಟ್ಟೆ ಅಂತ ಅನಿಸ್ತಾ ಇದೆ ಈಗ. ನೋಡಿ, ನೀವು ಬೇಜಾರು ಮಾಡ್ಕೋಬೇಡಿ. ಆಗ ಅವಳ ಮಾತು ಕೇಳಿಬಿಟ್ಟು ನೀವೊಂದು ತೀರ್ಮಾನ ತೊಗೊಂಡ್ರಿ, ಆ ಟೈಮಿಗೆ ಅದು ಸರಿಯಾಗಿತ್ತು. ಎನಿವೇಸ್ ಹೊಸ ಕಂಪ್ನಿಯಲ್ಲಿ 10% ಶೇರು ಅವಳ ಹೆಸರು ಕೊಟ್ಟಿದ್ದೀರಾ. ಇನ್ನೂ ಏನಾದರೂ ಮಾಡಬೇಕಂದ್ರೆ ಸೃಜನ್ ಅವ್ರನ್ನ ನಿಮ್ಮ ಕಂಪ್ನಿಯಲ್ಲಿ ಪಾರ್ಟ್ನರ್ ಮಾಡ್ಕೊಳ್ಳಿ, ಹಾಗೆಲ್ಲಾನು ಕಾಂಪನ್ಸೇಟ್ ಆಗೋಗ್ಬಿಡುತ್ತೆ, ರೈಟ್? ಇಲ್ಲ ಭೂಮಿಕಾ, ನೀವು ಹೆಚ್ಚಿಗೆ ಏನು ಮಾಡಬೇಕು. ನಿಮಗೇನು ಸರಿ ಅನ್ಸುತ್ತೆ ಅದನ್ನು ಮಾಡಿ. ನೀವು ತಗೊಳ್ಳೋ ಎಲ್ಲ ಡಿಸಿಷನ್ಸು ಕರೆಕ್ಟಾಗೇ ಇರುತ್ತೆ. ನೋಡೋಣ.